ಗುಡ್ ಮಾರ್ನಿಂಗ್, ಮೂರನೇ ದಿನಕ್ಕೆ ಸ್ವಾಗತ. ಸೂರ್ಯೋದಯ ಆಗ್ತಾ ಇದೆ. ಈ ರೈಡಿಗೆ ಕೇರಳ ಎಕ್ಸ್ಪ್ಲೋರರ್ ಅಂತ ಹೆಸರಿಡಬಹುದು. ಮಾರ್ಕೆಟ್ ಪೂರ್ತಿ ಕತ್ತಲಾಗೋಯ್ತು. ಗುಡ್ ಮಾರ್ನಿಂಗ್, ಮೂರನೇ ದಿನಕ್ಕೆ ಸ್ವಾಗತ. ನಾನಿವಾಗ ನಾಗರ್ಕೋಯಿಲಲ್ಲಿದ್ದೀನಿ. ನೆನ್ನೆ ನಮ್ಮ ಸಿ ಕೆ ಅವರ ಕಸಿನ್ ಡಾಕ್ಟರ್ ಪ್ರವೀಣ್ ಅವ್ರ ಮನೆಯಲ್ಲಿ ಸ್ಟೇ ಮಾಡಿದ್ದೆ ನಾಗರ್ಕೋಯಿಲಲ್ಲಿ. ತುಂಬ ಹಾಸ್ಪಿಟ್ಲಿಟಿ ತುಂಬ ಚೆನ್ನಾಗಿತ್ತು. ರಾತ್ರಿ ಒಳ್ಳೆ ಭರ್ಜರಿ ಊಟ ಆಯಿತು. 2 ದಿವಸದಿಂದ ಊಟನೇ ಮಾಡಿರಲಿಲ್ಲ ಚೆನ್ನಾಗಿ. ತುಂಬ ಥ್ಯಾಂಕ್ಸ್ ಸಿ ಕೆ ಮತ್ತು ಪ್ರವೀಣ್ ಅವರಿಗೆ. ಇವಾಗ ನಾನು ಕನ್ಯಾಕುಮಾರಿಗೆ ಹೊರಟಿದ್ದೀನಿ. ಕನ್ಯಾಕುಮಾರಿಗೆ ಹೋಗಿ ಅಲ್ಲಿ ಸನ್ರೈಸ್ ನೋಡಿಕೊಂಡು, ಅಲ್ಲಿಂದ ವಿವೇಕಾನಂದ ರಾಕ್ ನೋಡಿಕೊಂಡು ಮತ್ತೆ ವಾಪಸ್ ಬಂದು ಲಗೇಜ್ ತಗೊಂಡು ಇಲ್ಲಿಂದ ಮನೆಗೆ ಮುನಿಯಾಲ್ಗೆ ಹೊರಡ್ತೀನಿ. ಸೊ ನೆನ್ನೆ ಜರ್ನಿ ರಾಮೇಶ್ವರಂದಿಂದ ಕನ್ಯಾಕುಮಾರಿ. ಸೊ ನೀವು 2ನೇ ದಿವಸದ ನೋಡ್ಕೊಂಡು ಬರ್ಬೋದು. ಒಂಥರ ರಿಲ್ಯಾಕ್ಸ್ ರೈಡ್ ಇತ್ತು. 350+ ಚಿಲ್ಲರೆ ಆಗಿತ್ತು ಇದುವರೆಗೂ. ಇವಾಗ 970 ಕಿಲೋಮೀಟ್ರ್ ಆಗಿದೆ ಜರ್ನಿ. ವೆದರು ಇವತ್ತು ಈಗ ಸ್ವಲ್ಪ ಪರವಾಗಿಲ್ಲ, ಮೋಡ ಇದೆ. ಸನ್ರೈಸು ಇವಾಗೂ ಏನು ಸಿಗುತ್ತೋ ಇಲ್ಲ ಗೊತ್ತಿಲ್ಲ. ಬನ್ನಿ ಹೋಗೋಣ. 3ನೇ ದಿವಸದ ಜರ್ನಿ ಹೇಗಿರುತ್ತೋ ಇವತ್ತು, ಚಾಲೆಂಜಿಂಗ್ ಏನೇನಿರುತ್ತೋ. ಇಲ್ಲಿಂದ ಕನ್ಯಾಕುಮಾರಿ 28 ಕಿಲೋಮೀಟ್ರಿಗೆ 19. ಇವಾಗ ಅವ್ರ ಮನೆಯಿಂದ 21 ಇದೆ. 1-2 ಕಿಲೋಮೀಟ್ರ್ ಬಂದೆ. ಈಗ ಫುಲ್ಲು ಊರು ಎದ್ದುಬಿಟ್ಟಿದೆ 5 ಗಂಟೆಗೆ. ಎಲ್ಲ ಕಡೆ ದೇವಸ್ಥಾನ ಅದು ಇದು. ನಾಗರ್ಕೋಯಿಲ್ ಇದು ಡಿಸ್ಟ್ರಿಕ್ ಅಂತೆ. ಹೆಸರು ಕನ್ಯಾಕುಮಾರಿ ಡಿಸ್ಟ್ರಿಕ್ ಅಂತ ಹೆಸರಿಟ್ಟಿದ್ದಾರಂತೆ. ಹೆಸರು ಕನ್ಯಾಕುಮಾರಿ, ಆದರೆ ನಾಗರ್ಕೋಯಿಲು ಡಿಸ್ಟ್ರಿಕ್ ಪ್ಲೇಸ್ ಇದು. ಇದು ನನ್ನ 2ನೇ ವಿಸಿಟ್. ಇದು ಪ್ರವೀಣ್ ಅವ್ರ ಮನೆಗೆ 2016ರಲ್ಲಿ ಬೈಕ್ ಟ್ರಿಪ್ ಬಂದಾಗೂ ಇಲ್ಲೇ ಹಾಲ್ಟ್ ಮಾಡಿದ್ವಿ. ಈಗ ಇದು 2ನೇದು. ಇದು ನೋಡೋಣ ಜರ್ನಿ, ಬನ್ನಿ. ಇಲ್ಲಿ ಸನ್ರೈಸ್ಗೆ ಎಷ್ಟು ಜನ ಇದ್ದಾರೆ, ಎಲ್ಲ ಮೊಬೈಲ್ಗಳು ಇಟ್ಕೊಂಡು ಕಾಯ್ತಾ ಇದ್ದಾರೆ. ಸನ್ರೈಸ್ ನೋಡೋಕೆ ಬಂದಿದ್ದೀನಿ. ಫುಲ್ಲು ಎಲ್ಲ ಕಡೆ ಸಿಕ್ಕಾಪಟ್ಟೆ ರಶ್ ಇದೆ, ಎಲ್ಲಿ ಜಾಗ ಸಿಗ್ತಾ ಇಲ್ಲ. ಇಲ್ಲಿ ಒಂದು ಕಡೆ ಸ್ವಲ್ಪ ಜಾಗ ಇದೆ, ಟ್ರೈ ಮಾಡ್ತೀನಿ. ಸೊ ಎಷ್ಟು ಜನ ಕಾಯ್ತಾ ಇದ್ದಾರೆ. ಸೂರ್ಯೋದಯ ಆಗ್ತಾ ಇದೆ. ಮೋಡನೇ ಈ ಸರಿನೂ, ಆದರೆ ಓಕೆ. ಕಂಪೇರ್ ಟು ಲಾಸ್ಟ್ ಟೈಮ್ಗಿಂತ ಈ ಸರಿ ಪರವಾಗಿಲ್ಲ. ಹೋದ ಸರಿ ಬಂದಾಗ ಎಷ್ಟು 7:30-8 ಗಂಟೆಗೆ ಸೂರ್ಯ ಕಾಣಿಸಿದ್ದ. ಅವಾಗ ಮೇನಲ್ಲಿ ಬಂದಿದ್ದು ಪರವಾಗಿಲ್ಲ. ಸನ್ರೈಸ್ ಡಿಸಪಾಯಿಂಟ್ ಮಾಡಲಿಲ್ಲ. ಸ್ವಲ್ಪ ಹೊತ್ತು ಆದಮೇಲೆ ಮೇಲೆ ಬಂದ ಸೂರ್ಯ. ಜನ ನೋಡಿ ಎಷ್ಟಿದ್ದಾರೆ, ಸಿಕ್ಕಾಪಟ್ಟೆ ಇದ್ದಾರೆ. ಆಮೇಲೆ ಇವಾಗ ವಿವೇಕಾನಂದ ರಾಕ್ ಹೋಗಿ ಅಲ್ಲಿಂದ ಮನೆಗೆ ಹೊರಡ್ತೀನಿ ವಾಪಸ್ ಇಂಡಿಯಾನ್ಗೆ. ಇಲ್ಲಿ ಸುಮಾರು ಕುತ್ಕೊಂಡೆ ಬೀಚ್ ಮೇಲೆ. ಆಮೇಲೆ ಈಗ ವಿವೇಕಾನಂದ ರಾಕ್ ಹೋಗೋಕ್ಕೆ ತುಂಬ ಲೈನ್ ಇದೆ. ಏನಿಲ್ಲ ಅಂದರೆ 1000 ಜನ ಇದ್ದಾರೆ. 8 ಗಂಟೆ ಆಗಿದೆ. ನೋಡೋಣ ನೆಕ್ಸ್ಟ್ ಟೈಮ್ ಬಂದಾಗ. ಹಾಗಾಗಿ ವಿವೇಕಾನಂದ ರಾಕ್ ಹೋಗ್ತಾ ಇಲ್ಲ ನಾನು. ನೆಕ್ಸ್ಟ್ ಟೈಮ್ ಬಂದಾಗ ಹಿಂಗೂ ಬಂದಾಗ ಬರೋದಿದೆ, ಅವಾಗ ನೋಡೋಣ ಅಂತ. ಇದು ಫೆರಿ ಬೋಟ್ಗೆ ಜನ ನೋಡಿ ಹಿಂಗಿದ್ದಾರೆ.
ಜನಕ್ಕೆ ನೋಡಿಬಿಟ್ಟು ಯಾವುದು ಬೇಡ ಅಂತ ಹೇಳ್ಬಿಟ್ಟು ಹೊರಟುಬಿಟ್ಟೆ ನಾನು. ಯಾಕಂದರೆ ಅಲ್ಲಿ ಕ್ಯೂ ಆ್ಯಕ್ಚುಲಿ ವಿವೇಕಾನಂದ ರಾಕ್ ಹೋಗ್ಬೇಕಂತ ಆಸೆ, ಆದರೆ ಎಷ್ಟು ರಶ್ ಇದೆ ಅಂದರೆ ಆಲ್ಮೋಸ್ಟ್ ಒಂದು 1000 ಜನದ ಮೇಲಿದೆ ಕ್ಯೂ. ಇನ್ನು ಆ ಕ್ಯೂ ಅಲ್ಲಿ ನಿಂತ್ಕೊಂಡು ಮಧ್ಯಾಹ್ನ ಹೊತ್ತವರೆಗೂ ಇಲ್ಲೇ ಇದ್ದು ನನ್ನ ಮತ್ತೆ ಮುಂದೆ ಜರ್ನಿ ಲೇಟ್ ಆಗುತ್ತೆ. ಸೊ ಹಾಗಾಗಿ ಈಗ ಹೊರಟೆ ವಾಪಸ್ ನಾಗರ್ಕೋಯಿಲಿಂದ ಮತ್ತು ಮಂಗಳೂರು ರೂಟಲ್ಲಿ ಅದೇ ಒಂದು ಕೋಸ್ಟಲ್ ಒಂದು ಜೀವಲ್ ಥರ ಆಗುತ್ತೆ, ಹಿಂಗೆ ಮೇಲಿಂದ ಹಿಂಗೆ ಬಂದು ಕೆಳಗಡೆ ಮುಗಿಸ್ಕೊಂಡು ಮೇಲೆ ಹೋದಂಗೆ. ತುಂಬ ರಶ್ ಇದೆಯಪ್ಪ. ನೋಡಿ ಇನ್ನು ಇರಲಿ, ನಾನು ಆ ಪಾಯಿಂಟಿಂದ ಆಲ್ಮೋಸ್ಟ್ 1.5-2 ಕಿಲೋಮೀಟ್ರ್ ಬಂದೆ, 1 ಕಿಲೋಮೀಟ್ರ್ ಮೇಲೆ ಬಂದಿದ್ದೀನಿ, ಇನ್ನೂ ಇಷ್ಟು ಕ್ರೌಡ್ ಇದೆ. ಸೊ ಬಾಯ್ ಕನ್ಯಾಕುಮಾರಿ, ವಿಲ್ ಮೀಟ್ ಅಗೇನ್. ಫ್ಯಾಮಿಲಿ ಒಟ್ಟಿಗೆ ಬರೋದು ಪೆಂಡಿಂಗ್ ಇದೆ, ಆವಾಗ ಆರಾಮಾಗಿ ಎಲ್ಲ ನೋಡಿಕೊಂಡು ಹೋಗ್ತೀನಿ. ತಿರುವನಂತಪುರಂ 104 ಕಿಲೋಮೀಟರ್. ವೇ ಟು ಸನ್ಸೆಟ್ ಪ್ಲೇಸ್. ನೆನ್ನೆ ನೋಡಲಿಲ್ಲ, ಇವತ್ತು ನೋಡೋಣ, ಒಂದು ರೌಂಡ್ ಹಾಕ್ತೀನಿ. ಇಲ್ಲೇ ಹೈವೇ ಪಕ್ಕದಲ್ಲಿ ಒಂದು ಹೋಟ್ಲ್ ಕಾಣಿಸ್ತಿತ್ತು, ಚೆನ್ನಾಗಿತ್ತು ತಿಂಡಿ. ಪೊಂಗಲ್ಲು ಮತ್ತು ಮಸಾಲೆ ದೋಸೆ ತಿಂದೆ. ಹೈಜಿನಿಕ್ಕು ಆಗಿತ್ತು, ಆಮೇಲೆ ನೀಟಾಗಿ ಖಾಲಿ ಇತ್ತು, ಬಾಳೆ ಎಲೆ ತಿಂಡಿ ಚೆನ್ನಾಗಿತ್ತು. ಇಲ್ಲಿಂದ ಅವ್ರ ಮನೆ ಇನ್ನೂ ಒಂದು 7 ಕಿಲೋಮೀಟ್ರ್ ಇದೆ. ಹೋಗಿ ಲಗೇಜ್ ಹಾಕ್ಕೊಂಡು ಹೋಗ್ತಾ ಇರೋದು. 9 ಗಂಟೆ ಆಗಿದೆ ಬೆಳಗ್ಗೆ. ಟ್ರಾಫಿಕ್ ಶುರುವಾಯಿತು ನಾಗರ್ಕೋಯಿಲ್ ಸಿಟಿ. ರೋಡ್ ಮಾತ್ರ ಸೂಪರ್ ಆಗಿದೆ. ಆಮೇಲೆ ಈ ಊರು ತುಂಬ ನೀಟಾಗಿ ಕಾಣಿಸ್ತಾ ಇದೆ, ಎಲ್ಲೂ ಕಸ ಗಲೀಜು ಇಲ್ಲ. ಬಂದು ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಇವಾಗ ಹೊರಟಿದ್ದೀನಿ. ಇವತ್ತು ನನ್ನ ಹಾಲ್ಟು ಕೊಚ್ಚಿನಲ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ಇಲ್ಲಿಂದ 300 ಕಿಲೋಮೀಟ್ರ್ ತೋರಿಸ್ತಾ ಇದೆ, 7 ಅವರ್ ಜರ್ನಿ ಇದೆ. ಈ ಒಂದು ಕೇರಳ ಒಂದು ಎಕ್ಸ್ಪ್ಲೋರ್ ಮಾಡ್ದಂಗೆ ಆಗುತ್ತೆ. ಕೇರಳ ಅಂದರೆ ಆ ಕಡೆ ಗುರುವಾಯೂರು, ವಯನಾಡು ಎಲ್ಲ ಓಡಾಡಿದ್ವಿ ಬೈಕಲ್ಲಿ. ಈ ಕೆಳಗಡೆ ಬಂದಿರಲಿಲ್ಲ, ತ್ರಿವೇಂದ್ರಮ್ಮು. ಸೊ ಒಂದು ಹೊಸ ಟ್ರೇಲ್ ಆಗುತ್ತೆ. ಒಂಥರ ಇದು ಭಾರತದ ಕೆಳಗಡೆ ಏನೋ ಒಂಥರ ಮಾಲೆ ಥರ ಹಾರದ ಥರ ಒಂದು ರೈಡ್ ಆಗ್ತಾಯಿದೆ ಇದು. ಟೈಮು 9:52, 10 ಗಂಟೆ ಲೆಕ್ಕ. ಬಿಸಿಲು ಸ್ವಲ್ಪ ಶುರುವಾಗಿದೆ, ನೋಡೋಣ ಹೇಗಿರುತ್ತೆ ಚಾಲೆಂಜ್ ಇವತ್ತು. ನೋಡಿ ಟ್ರಾಫಿಕ್ ಹೆಂಗಿದೆ. ಏನಂದರೆ ನಾನು ಮನೆ ಬಿಟ್ಟಾಗಿಂದ, ಅಂದರೆ ನಾಗರ್ಕೋಯಿಲ್ ಪ್ರವೀಣ್ ಮನೆ ಬಿಟ್ಟಾಗಿಂದ ಇಲ್ಲಿವರೆಗೂ 1 ಅವರ್ ಬಂದೆ. ಒಂದು ನಾಗರ್ಕೋಯಿಲು ಆದಮೇಲೆ ಒಂಚೂರು ಅಟ್ಲೀಸ್ಟ್ ಒಂದು 10 ಮೀಟ್ರ್ ಆದರೂ ಗ್ಯಾಪು, ಯಾವುದಾದ್ರೂ ಗದ್ದೆ ಹೊಲ, ಕಂಟಿನ್ಯೂ ಊರುಗಳು ಬರೀ ಟ್ರಾಫಿಕ್ಕು. ಮೈ ಗಾಡ್, 1 ಅವರಲ್ಲಿ ನಾನು ಅಬ್ಬಬ್ಬ ಅಂದರೆ ಒಂದು 30 ಕಿಲೋಮೀಟ್ರ್ ಬಂದಿದ್ದೀನಿ ಅಷ್ಟೇ. ಆಮೇಲೆ ಬಿಸಿಲು ಬೇರೆ ಇದೆ, ಬರೀ ಊರುಗಳು, ಕಂಟಿನ್ಯೂ ಸೀರೀಸ್ ಆಫ್ ಊರುಗಳು. ಟ್ರಾಫಿಕ್ ಹಿಂಗೇ ಇದೆ. 1 ಅವರಿಂದ ಕ್ಲಚ್ ಹಿಡಿದು ಕೈ ನೋವು ಬಂದ್ಬಿಟ್ಟಿದೆ. ಅಪ್ಪ, ಈ ಮಟ್ಟಿಗೆ 1 ಅವರಿಂದ ಊರುಗಳು ಮುಗಿತಾ ಇಲ್ಲ. ಅಂದರೆ ನಾಗರ್ಕೋಯಿಲು, ಆಮೇಲೆ ತ್ರಿವೇಂದ್ರಮ್ ಬೇರೆ ಹತ್ತಿರ, ಇಲ್ಲಿ ಕ್ಯಾಪಿಟಲ್ ಸಿಟಿ ಕೇರಳದ್ದು. ಹಾಗಾಗಿ ಟ್ರಾಫಿಕ್ಗಳು ಅಪ್ಪ ಸಖತ್ ಹಾರಿಬಲ್ ಇದೆ. 3ನೇ ದಿವಸ ನೋಡಿ ಹೆಂಗಿದೆ.
ಸೀರೀಸು. ಇದು ಯಾವ ದೊಡ್ಡ ಊರುಗಳು ಅಲ್ಲ, ಚಿಕ್ಕ ಚಿಕ್ಕ ಊರುಗಳೇ, ಆದರೆ ಕಂಟಿನ್ಯೂ ಇದೆ, ಎಲ್ಲೂ ಗ್ಯಾಪ್ ಇಲ್ಲ. 1 ಅವರಿಂದ ಗ್ಯಾಪ್ ಇಲ್ಲ ಅಂದರೆ ಕೈ ಕ್ಲಚ್ ಹಿಡಿದು ಹೆಂಗಿದೆ ನೋವು ಯಪ್ಪ. ಕೇರಳ ತಮಿಳ್ನಾಡು ಕೋಸ್ಟಲ್ ತುಂಬ ಡೆನ್ಸ್ ಇದೆ ಇಲ್ಲಿ. ಇವಾಗ ವೆಲ್ಕಮ್ ಟು ಕೇರಳ ಅಂತ ಬೋರ್ಡ್ ನೋಡಿದೆ. ಆದರೆ ಈ ಅರ್ಧದಲ್ಲಿ ನಾಗರ್ಕೋಯಿಲಿಂದ ಕೇರಳಗೆ ಎಂಟ್ರ್ ಆಗ್ಬೇಕಾದ್ರೆ ಎಲ್ಲೂ ಗ್ಯಾಪ್ ಇಲ್ಲ. ನಮ್ಮ ಬೆಂಗಳೂರು ಹೊಸೂರು ಹೆಂಗಿದೆಯೋ ಅದೇ ಥರ ಊರುಗಳು ಟ್ರಾಫಿಕ್ಕು ಅದು ಬಿಟ್ಟರೆ ಏನಿಲ್ಲ. ಸೊ ಇವಾಗ ಅಫಿಷಿಯಲಾಗಿ ಕೇರಳಗೆ ಎಂಟ್ರಾದೆ 3ನೇ ದಿವಸ. ಸೊ 1050 ಕಿಲೋಮೀಟ್ರ್. ವಾ, ಈ 1 ಅವರು ತುಂಬ ಹಾರಿಬಲ್ ಆಗಿತ್ತು. ಇನ್ನು ಗೊತ್ತಿಲ್ಲ ಇನ್ನು ಯಾವಾಗ ಊರುಗಳು ಮುಗಿಯತ್ತೋ ಅಂತ. ಎಲ್ಲಾದರೂ ಮರದ ಕೆಳಗಡೆ ನಿಲ್ಲಿಸ್ಬಿಟ್ಟು ಒಂದು ಸ್ವಲ್ಪ ನೀರು ಕುಡಿಬೇಕಪ್ಪ, ಅಷ್ಟು ನೀರಡಿಕೆ ಆಗ್ಬಿಟ್ಟಿದೆ. ಆಮೇಲೆ ಕೈ ನೋವು ಬಂದುಬಿಟ್ಟಿದೆ, ಫುಲ್ ಕ್ಲಚ್ ಹಿಡಿದು ಆಲ್ಮೋಸ್ಟ್ 2.5 ಗಂಟೆ ಆದಮೇಲೆ ಈಗ ಒಂಚೂರು ಅಗ್ಲ ರೋಡು, ಸ್ವಲ್ಪ ಟ್ರಾಫಿಕ್ ಓಕೆ ಅನ್ನಿಸೋಷ್ಟು ಸಿಕ್ಕಿದೆ. ಓ ಮೈ ಗಾಡ್, ಇಷ್ಟೊಂದು ಟ್ರಾಫಿಕ್ಕು, ಇಷ್ಟೊಂದು ಊರುಗಳು, ತಲೆ ಕೆಟ್ಟೋಗ್ಬಿಡ್ತದೆ. ಆಲ್ಮೋಸ್ಟ್ ಬೆಳಗ್ಗೆಯಿಂದ 140 ಕಿಲೋಮೀಟ್ರ್ ಬಂದಿದ್ದೀನಿ. ಈ ಥರ ನಾನು ಎಲ್ಲೂ ನೋಡಿಲ್ಲಪ್ಪ. ಎಲ್ಲಿ ಒಂಚೂರು ಜಾಗ ಇಲ್ಲ. ಎಲ್ಲ ನಿಂತ್ಕೊಂಡು ನೀರು ಕುಡಿಯೋಣ ಅಂದರೂ ಒಂದು ಜಾಗ ಇಲ್ಲ. ಉದ್ದಕ್ಕೂ ಊರುಗಳು. ಅದೇನಪ್ಪ ಇಷ್ಟೊಂದು. ನನ್ನ ಡೆಸ್ಟಿನೇಷನ್ ಇನ್ನೂ ಇವತ್ತು 160 ಕಿಲೋಮೀಟ್ರ್ ಇದೆ. ಸಾಯಂಕಾಲ 5 ಗಂಟೆ 5:15 ತೋರಿಸ್ತಾ ಇದೆ ಟೈಮು. ಗಾಡಿ ಓಡ್ತಾ ಇಲ್ಲ, ಯಾಕಂದರೆ ಒಂದು ಕರ್ವುಗಳು, ಎರಡನೇದು ಸಿಕ್ಕಾಬಿಟ್ಟೆ ಟ್ರಾಫಿಕ್ಕು. ಊರುಗಳು ಬಂದಾಗಂತೂ ಅಲ್ಲಿ ಸಿಗ್ನಲ್ಗಳು ಅದು ಇದು 1/4 ಕಿಲೋಮೀಟ್ರ್ ಲೈನು ಉದ್ದಕ್ಕೂ. ನಾ 2 ವೀಲರ್ ಇರೋದ್ರಿಂದ ಹೆಂಗೋ ನುಗ್ಗಿಸ್ಕೊಂಡು ಬಂದಿದ್ದಕ್ಕೆ ಇಷ್ಟು ಬರ್ತಾಯಿದ್ದೀನಿ. ಬಟ್ ನಿಜವಾಗ್ಲೂ ತಲೆ ಕೆಟ್ಟೋಗ್ಬಿಡ್ತದಪ್ಪ ಈ ಕಡೆ ಎಲ್ಲ ಗಾಡಿ ಓಡಿಸ್ಬೇಕಂದ್ರೆ. ಏನು ಒಂಚೂರು ಗ್ಯಾಪ್ ಇಲ್ಲ ಅಂದರೆ ಭಾರಿ ಕಷ್ಟ. ಶಬರಿಮಲೆ ಇಲ್ಲಿಂದ ಬರೀ 197 ಕಿಲೋಮೀಟ್ರ್ ಅಂತೆ. ಶಬರಿಮಲೆಗೂ ಹೋಗ್ಬೋದು, ಹೋಗಿ ದರ್ಶನ ಮಾಡ್ಕೊಂಡು ಹೋಗ್ಬೋದು ಟೈಮ್ ಇದ್ರೆ. ಬಟ್ ಏನಂದರೆ ಅಲ್ಲೂ ತುಂಬ ರಶ್ ಇರುತ್ತೆ. ಒಂದು ಬೈಕೆಲ್ಲ ಅಲ್ಲಿ ಇಲ್ಲಿ ಇಟ್ಟು ಹೋಗೋದು ಭಾರಿ ಕಷ್ಟ. ನಾನು ಶಬರಿಮಲೆಗೆ 2020ರಲ್ಲಿ ಹೋಗಿದ್ವಿ. ಸುಧಾಕರು, ನಾನು ಮತ್ತು ನಮ್ಮ ಇನ್ನೊಬ್ಬ ಗೆಳೆಯ ವೀರು ಟ್ರೈನಲ್ಲಿ ಹೋಗಿದ್ವಿ. ಅಂದರೆ ಆಲ್ಮೋಸ್ಟ್ ಅದೇ ರೂಟಲ್ಲಿ ವಾಪಸ್ ಹೋಗ್ತಾಯಿದ್ದೀನಿ ಅನಿಸುತ್ತೆ. ಶಬರಿಮಲೆ 97 ಕಿಲೋಮೀಟ್ರ್ ಅಂತೆ. ಕನ್ನಡದಲ್ಲೂ ಹಾಕಿದ್ದಾರೆ ಪುಣ್ಯಕ್ಕೆ ಬೋರ್ಡು. ಅದು ತುಂಬ ಜನ ಓಡಾಡ್ತಾರಲ್ಲ ಕರ್ನಾಟಕದವರು ಭಕ್ತರು. ಕೇರಳ ರೋಡ್ಗಳು ಯಪ್ಪ ಸೇಮ್ ನಮ್ಮ ಮುನಿಯಾಲು ಕಾರ್ಕಳ ನಮ್ಮ ಏನು ಪಶ್ಚಿಮ ಘಟ್ಟ ಇದೆಯೋ ಸೇಮ್ ಅದೇ ಥರ ಅಪ್ಪು ಡೌನು ಕರ್ವ್ಸು. ಗಾಡಿ 30-40 ಮೇಲೆ ಓಡ್ತಾ ಇಲ್ಲ. ಏನಪ್ಪ ಇದು ಎಲ್ಲ ಒಂದೇ ಥರ ಯೂನಿಫಾರ್ಮು. ಇಲ್ಲಿ ಒಂದು ಡಿವಿಯೇಷನ್ ಇತ್ತು. ಅಲ್ಲಿ ಶಬರಿಮಲೆ 53 ಕಿಲೋಮೀಟ್ರ್ ಅಂತ ಇತ್ತು.
ಅಂದರೆ ಆಲ್ಮೋಸ್ಟ್ ಹತ್ತತ್ರನೇ ಬಂದುಬಿಟ್ಟೆ. ಶಬರಿಮಲೆ 53, ಗವಿ 90. ಗವಿನೂ ತುಂಬ ಚೆನ್ನಾಗಿದೆ, ವೈಲ್ಡು. ಒಂದು ಸರಿ ಹೋಗ್ಬೇಕು, ಇನ್ನೂ ಹೋಗಿಲ್ಲ ಒಂದು ಸರಿನೂ. ತುಂಬ ಡೆನ್ಸ್ ಫಾರೆಸ್ಟು. ಶಬರಿಮಲೆ ಸ್ವಾಮಿ ಶರಣಮಯ್ಯಪ್ಪ 53 ಕಿಲೋಮೀಟ್ರ್. ಅಲ್ಲೆಲ್ಲ ಹೋಗಬೇಕು ಅಂದರೆ ಅದಕ್ಕೋಸ್ಕರನೇ ಬರಬೇಕು. ಈ ಥರ ಎಲ್ಲ ರೈಡಲ್ಲೆಲ್ಲ ಹೋಗೋಕ್ಕಾಗಲ್ಲ. ಇಲ್ಲಿ ಯಾರು ರೈಡರ್ಸ್ ಇದ್ದಾರೆ, ಎಷ್ಟೊತ್ತಾದ್ಮೇಲೆ ಒಬ್ಬರು ರೈಡರ್ ಕಾಣಿಸೋದ್ರಿ. ಇವಾಗ ಘಾಟಿ ಹತ್ತಿದ್ವಿ, ಮತ್ತೆ ತಿರುಗಿ ಇಳಿತಾಯಿದ್ವಿ. ಅಂದರೆ ಕೋಸ್ಟಲ್ಲಿಂದ ಸ್ವಲ್ಪ ಒಳಗೆ ಬಂದೆ ಅನಿಸುತ್ತೆ, ಮಲೆನಾಡು ಥರ. ಆಮೇಲೆ ಈಗ ಮತ್ತೆ ಇಳಿತಾ ಇದ್ದೀನಿ. ಇನ್ನು ನನ್ನ ಡೆಸ್ಟಿನೇಷನ್ 2.5 ಗಂಟೆ ತೋರಿಸ್ತಾ ಇದೆ. ಮೈ ಗಾಡ್, ಇನ್ನೂ ಊಟ ಇಲ್ಲ, ಏನಿಲ್ಲ. ಎಲ್ಲಾದರೂ ಅಟ್ಲೀಸ್ಟ್ ಬೇಕ್ರಿ ತಿನ್ನೋಣ ಅಂತ ನೋಡ್ತಾ ಇದ್ದೀನಿ, ಒಳ್ಳೆ ಬೇಕ್ರಿನೂ ಕಾಣಿಸ್ತಾ ಇಲ್ಲ. ಬೆಳಗ್ಗೆ ಏನು ತಿಂಡಿ ಚೆನ್ನಾಗಿ ತಿನ್ನೋ ಅದು ಆಧಾರಲ್ಲೇ ಕಂಟಿನ್ಯೂ ಆಗ್ತಾ ಇದೆ, ಇಲ್ಲಾಂದರೆ ಕಷ್ಟ ಆಗ್ತಾಯಿತ್ತು. ಹೈವೇ ಚೆನ್ನಾಗಿದೆ, ಆದರೆ ಸಿಂಗಲ್ ರೋಡು ಪ್ಲಸ್ ಕರ್ವ್ಸು, ಏನು ಸ್ಟ್ರೈಟ್ ರೋಡೇ ಇಲ್ಲ. ಆತ್ಮೀಯമായ ಅಭಿವೃದ್ಧಿಯನ್ನು ಕಣ್ಣಾಗಿಸಿದ ಸಿಗದಿರುತ್ತೆ ಕಾರಣ ಗುರು ಗಾಡಿ ಓಡಿಸ್ಕೊಂಡು ಬಂದೆ. ಇಲ್ಲೊಂದು ಏನೋ ಜ್ಯೂಸ್ ಅಂಗಡಿ ಕಾಣಿಸ್ತು. ಹಂಗಾಗಿ ಇದೊಂಥರ ಚೆನ್ನಾಗಿದೆ, ಒಂಥರ ಕ್ರೀಮ್ ಲಿಂಬು ಜ್ಯೂಸ್ ಅಂತ ಚೆನ್ನಾಗಿದೆ, ಒಂಥರ ಟೇಸ್ಟ್. ತುಂಬ ಬಿಸಿದೆ. ಇನ್ನೂ ನನ್ನ ಜರ್ನಿ 150 ಕಿಲೋಮೀಟ್ರ್ ಅವ್ರ ಮನೆ. ನಮ್ಮ ಸೋದರಳಿಯವ್ರದ್ದು ಅತ್ತೆ ಮಾವನ ಮನೆಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಈಗ ಇನ್ನೂ 150 ಕಿಲೋಮೀಟ್ರ್. ಸಿಂಗಲ್ ರೋಡು, ಹಂಗಾಗಿ ಗಾಡಿ ಓಡ್ತಾ ಇಲ್ಲ. ಗೂಗಲ್ ಇವತ್ತು ನನಗೆ ಪೂರ್ತಿ ಕೇರಳ ಸುತ್ಸತ್ತೆ ಅನಿಸ್ತಾ ಇದೆ. ಒಂಚೂರು ಮೇನ್ ರೋಡ್ ಸಿಕ್ಕಿಲ್ಲಪ್ಪ. ಆಲ್ಮೋಸ್ಟ್ 250-260 ಕಿಲೋಮೀಟ್ರ್ ಬಂದೆ, ಬರೀ ಇದೇ ಥರ ರೋಡು. ಸಾಕಾಗೋಗ್ಬಿಟ್ಟಿದೆ. ಇನ್ನು ನನ್ನ ಡೆಸ್ಟಿನೇಷನ್ 50 ಕಿಲೋಮೀಟ್ರ್ 1.5 ಗಂಟೆ ತೋರಿಸ್ತಾ ಇದೆ. 50 ಕಿಲೋಮೀಟ್ರಿಗೆ 1.5 ಗಂಟೆ. ಆದರೆ ರೋಡು ಯಾವ ಥರ ಇರ್ಬೋದು ಇದು. ಏನು ಒಂದು ಬ್ರೇಕು ಸಹ ಕೊಟ್ಟಿಲ್ಲ. ನಾನು ಇನ್ನೇನು ಹೈವೇ ಬರುತ್ತೆ ಬ್ರೇಕ್ ಕೊಡೋಣ, ಹೈವೇ ಬರುತ್ತೆ ಬ್ರೇಕ್ ಕೊಡೋಣ ಅಂದ್ಕೊಂಡು ಬರ್ತಾನೆ ಇದ್ದೀನಿ. ಬಡಿ ಬಂದು ಇನ್ನೂ ಮುಗಿಯೋಕ್ಕೆ ರೆಡಿ ಇಲ್ಲ ಇದು. ಯಾಕಾದ್ರೂ ಈ ರೂಟ್ ಆರಿಸ್ಕೊಂಡು ನಾನು ಒಂಚೂರು ಹೈವೇ ಸಿಕ್ಕಿಲ್ಲ ನನಗೆ, ಬರೀ ಇದೇ ಥರ ಇದು. ಈ ಕರ್ವಲ್ಲಿ ಎಷ್ಟಂತ ಓಡಿಸೋದು, 30 ಮೇಲೆ ಗಾಡಿ ಹೋಗ್ತಾ ಇಲ್ಲ. ಬರೀ ಹೈವೇ ಯಾವಾಗ ಬರ್ತೀಯಪ್ಪ? ಈ ರೈಡಿಗೆ ಕೇರಳ ಎಕ್ಸ್ಪ್ಲೋರರ್ ಅಂತ ಹೆಸರಿಡ್ಬೋದು. ಏನು ರೋಡ್ಗಳಿದು ಅಪ್ಪ. ರೋಡ್ ಮಾತ್ರ ಹೈ ಕ್ಲಾಸ್ ಇದ್ದಾವೆ. ಬಟ್ ಏನಂದರೆ ಅಪ್ ಡೌನು ಕರ್ವು. ಆಲ್ಮೋಸ್ಟು 280 ಕಿಲೋಮೀಟ್ರ್ ಬಂದೆ, ಒಂಚೂರು ಫ್ಲ್ಯಾಟ್ ರೋಡ್ ಸಿಕ್ಕಿಲ್ಲ. ಒಂಥರ ವೆಸ್ಟರ್ನ್ ಘಾಟ್ ತುಂಬ ಚೆನ್ನಾಗಿರುತ್ತೆ. ಆ ಕಡೆ ನಾನು ನೆನ್ನೆ ಮೊನ್ನೆ ಎಲ್ಲ ರಾಮೇಶ್ವರಂ ಕನ್ಯಾಕುಮಾರಿ ಓಡಾಡಿದೆ. ಈ ಥರ ಘಾಟ್ ಒಂದೂ ಸಿಕ್ಕಿಲ್ಲ. ಬಟ್ ಸಮುದ್ರ ಕರೆಕ್ಟಾಗಿ ಭೂಮಿ ಲೆವೆಲ್ಗಿದೆಯೋ ಏನೋ. ಇದು ಈ ಕಡೆ ಪಶ್ಚಿಮ ಘಟ್ಟ ನಾವು ಇರೋ ಮುನಿಯಾಲು ಆ ಸೈಡು ಎಲ್ಲ
ಜಿಯೋಗ್ರಫಿ ಇದು ಮತ್ತು ಅದು ಸೇಮ್ ಆಗಿದೆ. ಸುಮಾರು ಹೊತ್ತಾದಮೇಲೆ ಈಗ ಒಂದು ಚಿಕ್ಕ ಬ್ರೇಕ್ ಕೊಟ್ಟೆ. ಹೊಟ್ಟೆ ಹಸಿತಾಯಿತ್ತು, ಒಂದು ಸ್ವಲ್ಪ ಕ್ರೀಮ್ ಬಿಸ್ಕೆಟು, ಒಂದು ಜ್ಯೂಸ್ ಕುಡಿದೆ. ಇವತ್ತು ರಾತ್ರಿ ನಾನು ಸ್ಟೇಗೆ ಹೊರಟಿರೋದು ನನ್ನ ಸೋದರಳಿ ಅಂದು ಅತ್ತೆ ಮಾವನೂರು. ಕೊಚ್ಚಿನಿಂದ ಸೆಂಟ್ರಲ್ ಸಿಟಿಯಿಂದ ಒಂದು 20 ಕಿಲೋಮೀಟ್ರ್ ಬರುತ್ತಂತೆ. ನನಗೆ ಇನ್ನು ನನ್ನ ಹೋಗೋ ಲೊಕೇಶನ್ 30 ಕಿಲೋಮೀಟ್ರ್ ಇದೆ. ಒಂಥರ ಕೇರಳ ದರ್ಶನ ಇದು. ಒಳಗಡೆ ರೂಟಲ್ಲಿ ಒಂಥರ ಚಾಲೆಂಜಿಂಗ್ ಚೆನ್ನಾಗಿದೆ. ಒಂಥರ ಚಾಲೆಂಜಿಂಗ್ ಅಂದರೆ ಅಷ್ಟು ಚಾಲೆಂಜಿಂಗ್ ಅಲ್ಲ, ಇದು ಸಿಕ್ಕಾಬಿಟ್ಟೆ ಚಾಲೆಂಜಿಂಗು. ತುಂಬ ಕಾನ್ಸಂಟ್ರೇಟಾಗಿ ಓಡಿಸ್ಬೇಕು. ಆಮೇಲೆ ಚಿಕ್ಕ ರೋಡು, ಕರ್ವ್ಸು, ಒಂಥರ ಇಡೀ ದಿನ ಓಡಿಸಿದ್ರೆ ಇವತ್ತು 300 ಕಿಲೋಮೀಟ್ರ್ ಆಗಿಲ್ಲ ನಂದು. ಮೈ ಗಾಡ್. ಆಮೇಲೆ ನಾಗರಕೋಯಿಲ್ 10 ಗಂಟೆಗೆ ಬಿಟ್ಟಿದ್ದೆ ಒಳ್ಳೇದಾಯಿತು. ಅಕಸ್ಮಾತ್ ನಾನು ಅಲ್ಲೇ ಏನಾದರೂ ಲೇಟ್ ಆಗಿದ್ದರೆ ಈ ಜಾಗಕ್ಕೆ ಬರೋದು ಅಷ್ಟು ಈಸಿ ಇರಲಿಲ್ಲ. ಇನ್ನೇನು ಕತ್ಲಾಗ್ತಾ ಬರ್ತಾಯಿದೆ. 6:10, ಇನ್ನೂ 40 ನಿಮಿಷ ದಾರಿ ತೋರಿಸ್ತಾ ಇದೆ. ಅಲ್ಲಿ ಹೋಗ್ಬಿಟ್ಟು ಇವತ್ತು ನೈಟ್ ಹಾಲ್ಟ್ ಮಾಡಿ ಆಮೇಲೆ ಬೆಳಗ್ಗೆ ಎದ್ದು ಪ್ರಯಾಣ ಬೆಳೆಸ್ತೀನಿ. ನೋಡಿ ಹೆಂಗಿದೆ ಕರ್ವ್ಸು. ಸೈಕ್ಲಿಂಗ್ ಚೆನ್ನಾಗಿದೆ ದಾರಿ ಇದು. ಬೈಕಿಂಗು ಒಂದು ಸ್ವಲ್ಪ ಓಕೆ, 30, 40, 50, 260, 80 ಕಿಲೋಮೀಟ್ರ್ ಬರೀ ಇದೆ ರೋಡ್ ಅಂದರೆ. ನೋಡಿ ಬರ್ತಾಯಿದೆ ಗಾಡಿ. ಇಟ್ಸ್ ವೆರಿ ಚಾಲೆಂಜಿಂಗು. ಪೂರ್ತಿ ಕತ್ಲಾಗೋಯ್ತು. ಇನ್ನು 18 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಕತ್ಲಾದ್ಮೇಲಂತೂ ನಂದು ಡ್ರೈವಿಂಗು ಫುಲ್ಲು ಸ್ಲೋ ಆಗಿಬಿಡ್ತದೆ. ಅದು ಬೇರೆ ಫುಲ್ ಕರ್ವ್ ಇದ್ದಾವೆ, ಟ್ರಾಫಿಕ್ಕು. ಸೊ ಹಂಗಾಗಿ ನಿಧಾನಕ್ಕೆ 30ರಲ್ಲೂ ಹೋಗ್ತಾ ಇದ್ದೀನಿ. 6:33 ಕತ್ಲಾಗ್ಬಿಡ್ತು. ಇದು ಯಾವುದೋ ನದಿ ಇದ್ದಂಗಿದೆ ಇದು ಬ್ರಿಡ್ಜ್. ಕತ್ಲಾಗ ಮುಂಚೆ ಸೇರ್ಕೊಳ್ಳೋಣ ಅಂದ್ಕೊಂಡಿದ್ದೆ, ಕತ್ಲೆ ಆಗೋಯ್ತು. ಇನ್ನು ಮನೆ 3.5 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಸೊ ಹಂಗೂ ಹಿಂಗೂ ಬಂದೆ. 7 ಗಂಟೆ ಆಗಿದೆ. 7 ಗಂಟೆ ಆಯಿತು. ವಾವ್, ಸೂಪರ್. ಪಾಪ ಅವ್ರಿಗೆ ತೊಂದರೆ ಕೊಡ್ತೀನಿ ಅಂತ ಅದು ಮನಸ್ಸಲ್ಲೂ ಇದೆ. ಆದರೆ ಅವ್ರ ಮನೆ ನೋಡಬೇಕಂತ ಆಸೆ. ಸೊ ಹಾಗಾಗಿ ತೊಂದರೆ ಕೊಟ್ಟರು ಪರವಾಗಿಲ್ಲ ಅಂತ ಅದಕ್ಕೆ ಬಂದಿದ್ದೀನಿ. ಗಾಡಿ ಓಡ್ತಾ ಇಲ್ಲ, ರೋಡು ಕೈ ಎಲ್ಲ ನೋವು ಬಂದ್ಬಿಡ್ತು. ನಿನ್ನೆ ಒಂದು 1000 ಕಿಲೋಮೀಟ್ರ್ ಓಡಿದ್ರೆ ಏನಾಗಿಲ್ಲ. ಇವತ್ತು 300 ಕಿಲೋಮೀಟ್ರಿಗೆ ಸಾಕಾಗೋಯ್ತು. ಸೊ ಇವತ್ತು ಡೇ ಮಾತ್ರ ತುಂಬ ಚಾಲೆಂಜಿಂಗ್ ಆಗಿತ್ತು. ನನಗೆ 1 ಕಿಲೋಮೀಟ್ರ್ ಕೂಡ ಹೈವೇ ಸಿಗಲಿಲ್ಲ. ಎಲ್ಲ ಇದೇ ಥರ ಕಂಟ್ರಿ ಸೈಡ್ ರೋಡು. ನೋಡೋಣ ನಾಳೆ ಹೆಂಗಿರುತ್ತೋ. ನಾಳೆ ಮನೆ ಇಲ್ಲಿಂದ ಒಂದು 500 ಚಿಲ್ಲರೆ ಇದೆ. ಸ್ವಲ್ಪ ಬೇಗ ಹೊರಟ್ರೆ ಸಾಯಂಕಾಲ ಅಷ್ಟೊತ್ತಿಗೆ ಹೋಗ್ಬೋದು ಅಂದ್ಕೊಂಡಿದ್ದೀನಿ. ಬಟ್ ಯಾವುದು ಪ್ಲ್ಯಾನ್ ಪ್ರಕಾರ ಆಗೋಲ್ಲ, ಏನಾದರೂ ಒಂದು ಚಾಲೆಂಜಿಂಗ್ ಇದ್ದೇ ಇರುತ್ತೆ. ಸೊ ಈ ದಿನ ಇವತ್ತು ಇಲ್ಲಿಗೆ ಮುಗಿಸ್ತೀನಿ. ಮತ್ತು 4ನೇ ದಿವಸ ನಾಳೆ ಸಿಗೋಣ. ಸೊ ಇವತ್ತು ನಂದು ಜರ್ನಿ ಕನ್ಯಾಕುಮಾರಿ, ನಾಗರಕೋಯಿಲಿಂದ ಕನ್ಯಾಕುಮಾರಿ, ನಾಗರಕೋಯಿಲಿಂದ ಇವಾಗ ಕೊಚ್ಚಿನ್. ಈ ಥರ ಇತ್ತು. 300 ಕಿಲೋಮೀಟ್ರ್ ಆಯಿತು. ಹೋಪ್ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ನಾಳೆ ಸಿಗೋಣ 4ನೇ ದಿವಸ. ಥ್ಯಾಂಕ್ ಯು.